ಶುಭೋದಯ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಸ್ಟ್ರಾಂಗ್ ಆಗಿರೋ ಕಾಫಿ ಕುಡಿದು ದಿನ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನೋಡಿ ಈ ಕಾಫಿ ಎಷ್ಟು ಟೇಸ್ಟ್ ಆಗಿದೆ ಅಂತ ನೋಡ್ತೀನಿ. ಹಬ್ಬ, ಅದ್ಭುತವಾಗಿದೆ ಕಾಫಿ ರುಚಿಯಾಗಿರಬೇಕು ಅಂತಂದರೆ ಕಾಫಿ ಮಾಡೋದಕ್ಕೆ ಒಳ್ಳೆ ಗಟ್ಟಿಯಾಗಿರೋ ಹಾಲಿರಬೇಕು, ಸ್ಟ್ರಾಂಗ್ ಆಗಿರೋ ಡಿಕಾಕ್ಷನ್ ಇರಬೇಕು. ನಾನಂತೂ ಕಾಫಿ ಮಾಡೋದಕ್ಕೆ ಯಾವ ಹಾಲು ಉಪಯೋಗಿಸ್ತೀನಿ ಗೊತ್ತಾ? ನಂದಿನಿ ಹೋಮೋಜಿನೈಸ್ಡ್ ಮಿಲ್ಕ್, HCM ಅಂತ ಕರಿತೀವಿ, ಹೋಮೋಜಿನೈಸ್ಡ್ ಕೌ ಮಿಲ್ಕ್ ಅಂತ. ಈ ಹಾಲಿನ ವಿಶೇಷತೆ ಏನಪ್ಪ ಅಂತಂದರೆ ಇದರಲ್ಲಿ 3.5% ಜಿಡ್ಡಿನಂಶ ಇರುತ್ತೆ. ಜಿಡ್ಡು ಅಂತಂದರೆ ನೀವು ಹಾಲನ್ನ ಕಾಯಿಸಿದಾಗ ಏನು ಕೆನೆ ಬರುತ್ತಲ್ಲ ಮೇಲೆ, ಆ ಅಂಶ. ಇದರಲ್ಲಿ ನೀವು ಹಾಲು ಕಾಯಿಸಿದಾಗ ಜಿಡ್ಡಿನಂಶ ಮೇಲೆ ಕೂರೋದಿಲ್ಲ, ಕೆನೆ ಪದ್ರ ಬರೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಹಾಲನ್ನು ಹೋಮೋಜಿನೈಸ್ ಮಾಡಿರ್ತಾರೆ. ಹೋಮೋಜಿನೈಸ್ ಅಂದರೆ ಏನಪ್ಪ ಅಂತಂದರೆ ಹಾಲಿನ ಜಿಡ್ಡಿನ ಕಣಗಳನ್ನು ಸಣ್ಣ ಸಣ್ಣ ಕಣಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಆಗ ಏನಾಗುತ್ತೆ, ಜಿಡ್ಡು ಪೂರ್ತಿ ಹಾಲಿನಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಗ ಹಾಲು ನಿಮಗೆ ಹೆಚ್ಚು ಗಟ್ಟಿಯಾಗಿ ಕಾಣುತ್ತೆ, ಬಿಳಿಯಾಗಿ ಕಾಣುತ್ತೆ, ಮತ್ತು ಜಿಡ್ಡಿನಂಶ ಪೂರ್ತಿ ಹಾಲಿನಲ್ಲಿ ಮಿಕ್ಸ್ ಆಗಿರುತ್ತೆ. ಆಗ ನೀವು ಅದರಲ್ಲಿ ಹಾಲಿನಲ್ಲಿ ಕಾಫಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಈಗ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾದರಿಯ ಹಾಲಿನೊಂದಿಗೆ ಬರುತ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಶುಭೋದಯ.